ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಇದು. ಯಥಾಸ್ಥಿತಿಯನ್ನ ಮುಂದುವರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಜನವರಿ 4ರವರೆಗೆ ಯಥಾಸ್ಥಿತಿ ಮುಂದುವರಿಸುವಂತೆ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತದ್ದು. ನಿತ್ಯ 2000 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಯಥಾಸ್ಥಿತಿ ಅಂದ್ರೆ ಈಗಲೂ ಕೂಡ ಹರಿಸಲಾಗ್ತಾ ಇದೆ. ಈಗ ಅದೇ ಆದೇಶವನ್ನ ಕಂಟಿನ್ಯೂ ಮಾಡಿರುವಂತದ್ದು, ಮುಂದುವರಿಸುವಂತೆ ಆದೇಶವನ್ನ ಈಗ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನ್ಯಾಯಾಧಿಕರಣದ ತೀರ್ಪನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಜನವರಿ 4ನೇ ತಾರೀಕಿಗೆ ಮುಂದೂಡಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಸುಪ್ರೀಂ ಕೋರ್ಟ್ ಯಾವೆಲ್ಲ ವಿಷಯಗಳನ್ನ ಇವತ್ತು ಪ್ರಸ್ತಾಪ ಮಾಡ್ತು, ಹಾಗೆ ಯಥಾಸ್ಥಿತಿಯನ್ನ ಮುಂದುವರಿಸುವಂತೆ ಕೂಡ ಹೇಳಿರುವಂತದ್ದು. ಅಂದ್ರೆ ಕಷ್ಟ ಆಗುತ್ತೆ ಈಗ ಕರ್ನಾಟಕಕ್ಕೆ, ಆ ತರದ್ದೇನಾದ್ರೂ ಮೆನ್ಷನ್ ಮಾಡ್ತಾ ಹೇಗೆ ಅಂತ? ಮಲೇಶ್ ಏನು ಅಂದ್ರೆ 2007ರಲ್ಲಿ ಕಾವೇರಿ ನ್ಯಾಯಾಧಿಕರಣದ ತೀರ್ಪನ್ನ ಪ್ರಶ್ನಿಸಿ ಕರ್ನಾಟಕ ಮತ್ತು ತಮಿಳುನಾಡು, ಕೇರಳ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಗಳನ್ನ ಸಲ್ಲಿಸಿತ್ತು. ಕಳೆದ ಡಿಸೆಂಬರ್ 13ನೇ ತಾರೀಕರಂದು ಈ ಅರ್ಜಿಗಳು ವಿಚಾರಣೆಗೆ ಯೋಗ್ಯ ಅಂತ ಒಂದು ತೀರ್ಪನ್ನು ಕೂಡ ನೀಡಿತ್ತು. ಆದ್ರೆ ವಿಚಾರಣೆ ಯಾವತ್ತಿನಿಂದ ಮಾಡಬೇಕು ಅನ್ನೋ ದಿನಾಂಕವನ್ನ ನಿಗದಿ ಮಾಡಿರ್ಲಿಲ್ಲ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆಯಿತು. ಜನವರಿ 4ರಿಂದ ಏನು ಈ ಅರ್ಜಿಗಳನ್ನ ವಿಚಾರಣೆಯನ್ನ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಇದ್ರ ಜೊತೆಗೆ ಏನು ನಿನ್ನೆ ಕರ್ನಾಟಕ ಸರ್ಕಾರ ಕೂಡ ಕಾವೇರಿ ಕೊಳ್ಳದ ಭಾಗದಲ್ಲಿ ನೀರು ಕಡಿಮೆ ಇರೋದ್ರಿಂದ ಪ್ರತಿನಿತ್ಯ 2000 ಕ್ಯೂಸೆಕ್ ನೀರನ್ನ ಹರಿಬಿಡಕ್ ಆಗೋದಿಲ್ಲ ಅಂತ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾರ್ಪಾಡು ಅರ್ಜಿಯನ್ನ ಸಲ್ಲಿಸಿತ್ತು. ಈ ಅರ್ಜಿ ಕೂಡ ಏನು ಜನವರಿ 4ನೇ ತಾರೀಕು ಅಂದ್ರೆ ಜನವರಿ ಮೊದಲನೇ ವಾರದಲ್ಲಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಅಲ್ಲಿಯವರೆಗೆ ಪ್ರತಿನಿತ್ಯ 2000 ಕ್ಯೂಸೆಕ್ ನೀರನ್ನ ಈಗೇನು ಹರಿಸ್ತಾ ಇದೀವಿ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ನೀಡಿದೆ ಮಲೇಶ್. ಯಾಕಂದ್ರೆ 4ನೇ ತಾರೀಕುವರೆಗೂ ಕಾಯೋದೊಂದೇನ, ಹಾಗಾದ್ರೆ ಬೇರೆ ಏನೋ ಆಪ್ಷನ್ ಇಲ್ಲ ಹಾಗಾದ್ರೆ ಕರ್ನಾಟಕಕ್ಕೆ? ಮದೇಶ್ ಏನು ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಡಿಸೆಂಬರ್ 17ರಿಂದ ಜನವರಿ 2ರ ತನಕ ಚಳಿಗಾಲದ ರಜೆಯನ್ನ ಘೋಷಣೆ ಮಾಡುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ವಿಚಾರಣೆಗಳು ನಡೆಯೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾವು ಜನವರಿ 4ನೇ ತಾರೀಕಿನ ತನಕ ಕಾಯಬೇಕಾದಂತ ಒಂದು ಅನಿವಾರ್ಯತೆ ಇದೆ ಮಲೇಶ್. ಓಕೆ, ಧನ್ಯವಾದ ಶಬೀರ್ ನೀವೆಲ್ಲ ಮಾಹಿತಿಗಾಗಿ. ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.